ಓಂ ನಮೋ ವೆಂಕಟೇಶಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಶ್ರಾವಣ ಶನಿವಾರದ ಮಹತ್ವ ವಿಶೇಷತೆಗಳು ಯಾಕೆಂತ ಹೇಳಿದ್ರೆ ಈ ಶ್ರಾವಣ ಶನಿವಾರ ಬರೋಕ್ಕೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಶನಿವಾರ ಏನು? ಶನಿ ಭಗವಾನರಿಗೆ ಅರ್ಪಿತವಾದ ದಿನವೇ ಶನಿವಾರ. ಆದರೆ ಶ್ರಾವಣ ಶನಿವಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಅದೃಷ್ಟ ಒಲಿಯಲು, ಹಾಗೆ ಯಶಸ್ಸನ್ನು ಕಾಣಲು, ಕೀರ್ತಿ ಪ್ರತಿಷ್ಠೆಗಳು ಬರಲು, ಐಶ್ವರ್ಯ ಬರೋದಕ್ಕೆ ಇಲ್ಲಿ ಒಂದು ಸಣ್ಣ ವಿಧವಾದ ಒಂದು ವ್ರತ ಅಂತ ಹೇಳ್ತೀವಿ, ಒಂದು ವಿಧಾನ ಅಂತ ಹೇಳ್ತೀವಿ, ಒಂದು ಸಂಪ್ರದಾಯ ಅಂತ ಹೇಳ್ತೀವಿ. ಈ ಶ್ರಾವಣ ಶನಿವಾರದ ದಿನ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ, ಸಂಪ್ರದಾಯಗಳಲ್ಲಿ ಕೆಲವು ಕಡೆ ಪಡಿಬೇಡುವ ಒಂದು ಪದ್ಧತಿ ಇದೆ. ಈ ಶ್ರಾವಣ ಶನಿವಾರ ಬಂದ ತಕ್ಷಣವೇ ಸಣ್ಣ ಸಣ್ಣ ಒಟ್ಟುಗಳು, ಚಿಕ್ಕದಾಗಿ ಒಟ್ಟುಗಳು ಪಂಚೆ ಉಟ್ಕೊಂಡಿರ್ತಾರೆ, ನಾಮ ಹಾಕ್ಕೊಂಡಿರ್ತಾರೆ. ಚಿಕ್ಕ ಮಕ್ಕಳಿರ್ಬೋದು, ಪುಟ್ಟ ಮಕ್ಕಳಿರ್ಬೋದು, ದೊಡ್ಡೋರಿರ್ಬೋದು, ಎಲ್ಲರೂ ಇರ್ಬೋದು. ಅವರ ಸಂಪ್ರದಾಯಕ್ಕೆ ತಕ್ಕ ಹಾಗೆ ನಾಮ ಹಾಕ್ಕೊಂಡು ಮನೆ ಮುಂದೆ ಬಂದು ಗೋವಿಂದ ಅಂತ 3 ಬಾರಿ ಕರೆಯೋದನ್ನು ನಾವೆಲ್ಲರೂ ಕೂಡ ಕೇಳಿದ್ದೀವಿ, ನೋಡಿದ್ದೀವಿ. ಇದರ ವಿಶೇಷ ಏನು? ಆ ಸಣ್ಣ ವಯಸ್ಸಿನ ಒಟ್ಟುಗಳು ಶನಿವಾರ ದಿನ ಮನೆ ಮುಂದೆ ಬಂದು ಗೋವಿಂದ ನಾಮಸ್ಮರಣೆಯನ್ನು ಮಾಡಿದಾಗ ಆ ಮನೆಯ ಆಕೆ 3 ಇಡಿ ಅಕ್ಕಿ ಇರ್ಬೋದು ಅಥವಾ ಕಾಣಿಕೆ ಇರ್ಬೋದು, ಅದನ್ನು ಆ ಒಟು ತಂದಿರತಕ್ಕಂತಹ ಪಾತ್ರೆಗೆ ಆ ಅಕ್ಕಿಯನ್ನು ಹಾಕಿ ಅದರಿಂದ ಈ ತಾಯಿಗೆ ಸ್ವಲ್ಪ ಅಕ್ಕಿಯನ್ನು ಮತ್ತೆ ಆ ಪಾತ್ರೆಗೆ ಹಾಕಿಸ್ಕೊಳ್ಳೋ ಪದ್ಧತಿ ಕೂಡ ನಮ್ಮ ಮನೆಯಲ್ಲಿ, ನಮ್ಮ ಒಂದು ಸಂಪ್ರದಾಯದಲ್ಲೂ ಕೂಡ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಆ ಹಾಕಿದವರಿಗೂ ಅಲ್ಲಿ ಒಟ್ಟುಗಳಿಗೆ ಅಕ್ಕಿಯನ್ನು ಅಥವಾ ಧಾನ್ಯವನ್ನು ಅಥವಾ ಕಾಣಿಕೆಯನ್ನು ಕೊಟ್ಟವರಿಗೂ ಶುಭ, ಪಡ್ಕೊಂಡವರು ಅದನ್ನು ಪರಿಪೂರ್ಣವಾಗಿ ಎಲ್ಲ ಶನಿವಾರಗಳು ಆ ರೀತಿಯ ಪಡಿಯನ್ನು ತಗೊಂಡು ಅದನ್ನೆಲ್ಲವನ್ನು ಒಂದು ಕಡೆ ಶೇಖರಣೆ ಮಾಡಿ ಅದು ಪ್ರಸಾದ ರೂಪವಾಗಿ ದಾನ ಮಾಡ್ತಕ್ಕಂಥದ್ದು, ಹಂಚ್ತಕ್ಕಂಥದ್ದು. ಇನ್ನು ಆ ಕಾಣಿಕೆಗಳನ್ನು ಮನೆ ದೇವರಿಗೆ ಕೊಡ್ತಕ್ಕಂಥದ್ದು, ಅವರವರ ಮನೆ ದೇವರಿಗೆ, ಇಲ್ಲ ತಿರುಪತಿ ವೆಂಕಟೇಶ್ವರನಿಗೆ, ಇಲ್ಲ ಊರಲ್ಲಿರ್ತಕ್ಕಂಥ ವೆಂಕಟೇಶ್ವರನಿಗೆ ಆ ಕಾಣಿಕೆಗಳನ್ನು ಕೊಡುವ ಪದ್ಧತಿ ನಮ್ಮಲ್ಲೂ ಕೂಡ ಈಗಲೂ ಕೂಡ ಇದೆ. ಈ ಅಕ್ಕಿ ಹಾಕಿದಾಗ ಅವರು ಮತ್ತೆ ವಾಪಸ್ಸು 3 ಬಾರಿ ಆ ಪಾತ್ರೆಗೆ ಹಾಕಿಸ್ಕೊಂಡು, ಇವರು ಕೇವಲ ಅಕ್ಕಿ ಕೊಡ್ತಾರೆ, ಬೇಳೆ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ, ಈ ರೀತಿಯ, ಆದರೆ ಬೇಯಿಸಿದ್ದು ಯಾವುದೂ ಕೊಡೋದಿಲ್ಲ. ಕೇವಲ ಅಕ್ಕಿ, ಬೇಳೆ, ಕಾಣಿಕೆ ಇದನ್ನು ಕೊಡುತ್ತಾಗ ಈ ಪಡಿ ಬೇಡೋದ್ರಿಂದ ಆ ಮನೆಗೆ ದೊಡ್ಡ ಶ್ರೀಮಂತರಾಗಿರ್ತಾರೆ, ಸ್ಥಿತಿವಂತರಾಗಿರ್ತಾರೆ. ಆದರೂ ಕೂಡ ಯಾಕೆ ಪಡಿ ಬೇಡಬೇಕು? ಕನಿಷ್ಠ 5 ಮನೆಯಲ್ಲಾದರೂ ಈ ಪಡಿ ಬೇಡಬೇಕು. ಇದರಿಂದ ಏನಾಗುತ್ತೆ? ಆ ಮಕ್ಕಳಲ್ಲಿ ಸಂಕೋಚದ ಸ್ವಭಾವ ದೂರ ಆಗುತ್ತೆ, ಅಹಂ ಕಡಿಮೆ ಆಗುತ್ತೆ, ದಾನ ಗುಣ ಬರುತ್ತೆ, ದೈವ ಶಕ್ತಿ ಬರುತ್ತೆ, ದೈವ ಕೃಪೆಗೆ ಪಾತ್ರರಾಗ್ತಾರೆ, ದೈವ ಲಹರಿಗಳು ಅವರಲ್ಲಿ ಸೇರಿಕೊಳ್ಳುತ್ತೆ. ಹಾಗೆ ಆ ವೇಷಕ್ಕೆ ಅವರು ಹಾಕ್ಕೊಂಡಿರೋ ಆ ಬಟ್ಟೆಗಳು, ಅಲ್ಲಿ ಹಾಕ್ಕೊಂಡಿರೋ ಆ ನಾಮ, ಆ ವಸ್ತ್ರಗಳಿಗೆ ಅಲ್ಲಿ ದೇವತಾ ಲಹರಿಗಳು ಆ ಮಕ್ಕಳಲ್ಲಿ ಬರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಈ ಶ್ರಾವಣ ಮಾಸ ಹಬ್ಬಗಳ ಮಾಸ, ಅದರಲ್ಲೂ ಕೂಡ ಈ ಒಂದು ವಿಶೇಷವಾಗಿ ಶ್ರಾವಣ ಶನಿವಾರ ಏನಿದೆ ಇದು ಪಡಿಯನ್ನು ಬೇಡುವ ಮಾಸ ಆಗಿದ್ದು ಯಾವುದೇ ಸಂಕೋಚ ಇಲ್ಲ. ಇದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಮಕ್ಕಳಲ್ಲಿ ಒಂದು ವಿಶೇಷವಾದ ಆಧ್ಯಾತ್ಮಿಕ ಶಕ್ತಿ ಕೂಡ ಆವಿರ್ಭಾವ ಆಗ್ತಕ್ಕಂಥದ್ದು ನಾವು ನೋಡಿರ್ತೀವಿ. ಇದರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ನಮ್ಮ ಎಲ್ಲ ಪದ್ಧತಿಗಳಲ್ಲೂ ಕೂಡ ನಮ್ಮ ಹಿಂದೂ ಸಂಪ್ರದಾಯ, ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಕೂಡ ಮನುಷ್ಯನ ಪುರೋವೃದ್ಧಿಗೆ ಪೂರಕವಾಗಿರ್ತಕ್ಕಂಥದ್ದೇ ಆಗಿರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.